ಕಿಶೋರ ಭಾರತದ 2ನೇ ಅಧ್ಯಾಯ ಶೋಕ ತಂದಿಟ್ಟ ಶಬ್ದವಿದ್ಯೆ. ಇದರ 4ನೇ ಉಪ ಅಧ್ಯಾಯ ಪಾಂಡುವಿನ ಮರಣ. ಪಾಂಡುರಾಜ ಮಾದ್ರಿಯನ್ನ ಮದುವೆಯಾದ ನಂತರ ಭೀಷ್ಮನ ಅಪ್ಪಣೆ ಪಡೆದು ವಿಜಯ ಯಾತ್ರೆಗೆ ಹೊರಟ. ಮೊದಲು ದಶಾರ್ಣನನ್ನ, ನಂತರ ಮಗಧಾಧಿಪತಿಯಾದ ದೀರ್ಘರಾಜನನ್ನ ಸೋಲಿಸಿದ. ಮುಂದೆ ಮಿಥಿಲ, ಕಾಶಿ, ಕುಂಭ, ಪುಂಡ್ರ ಮೊದಲಾದ ದೇಶಗಳನ್ನು ಗೆದ್ದು ಕುರುವಂಶದ ಕೀರ್ತಿಯನ್ನ ಹೆಚ್ಚಿಸಿಬಿಟ್ಟ. ಪಾಂಡುವಿನ ಪ್ರತಾಪವನ್ನು ಕೇಳಿದಂಥ ಉಳಿದ ದೇಶದ ರಾಜರಿಗೆ ಬಹಳ ಹೆದರಿಕೆ ಆಯಿತು. ಅವರೆಲ್ಲರೂ ಪಾಂಡುರಾಜನ ಸೈನ್ಯ ತಮ್ಮ ರಾಜ್ಯದ ಗಡಿಗೆ ಬರುತ್ತಿದ್ದಂತೆ ತಾವೇ ಶರಣಾಗ್ಬಿಡ್ತಿದ್ರು. ತಮ್ಮ ಪಾಲಿನ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿದರು. ಹೀಗೆ ರಾಜರುಗಳು ಸ್ವಯಂ ಸಂತೋಷದಿಂದ ತನಗೆ ಒಪ್ಪಿಸಿದಂಥ ನವರತ್ನಗಳಾದ ವಜ್ರ, ವೈಢೂರ್ಯ, ಮುತ್ತು, ಮಾಣಿಕ್ಯ, ಪಚ್ಚೆ, ನೀಲ, ಹವಳ, ಗೋಮೇದ ಮತ್ತು ಪುಷ್ಯರಾಗಗಳು ಹಾಗೂ ಬಂಗಾರ ಬೆಳ್ಳಿಯ ನಾಣ್ಯಗಳು, ಉತ್ತಮವಾದ ಹಸುಗಳು, ರತ್ನಖಚಿತವಾದ ರಥಗಳು, ಒಂಟೆಗಳು, ಸುಂದರವಾದ ಜಮಖಾನಗಳು, ಉತ್ತಮವಾದ ಉಣ್ಣೆಯಿಂದ ತಯಾರಿಸಿದ ಶಾಲುಗಳು ಇವೆಲ್ಲವುಗಳನ್ನು ತಗೊಂಡು ಪಾಂಡು ಹಸ್ತಿನಾಪುರಕ್ಕೆ ಮರಳಿ ಬಂದ. ತನಗೆ ದೊರೆಸಿದ್ದಂಥ ಕಪ್ಪ ಕಾಣಿಕೆಗಳನ್ನು ಅಣ್ಣ ಧೃತರಾಷ್ಟ್ರನಿಗೆ ಒಪ್ಪಿಸಿದ. ಪಾಂಡುವಿನ ದಿಗ್ವಿಜಯದಿಂದ ಭೀಷ್ಮನು, ಧೃತರಾಷ್ಟ್ರ, ವಿದುರರು ಸಂತೋಷಪಟ್ಟರು. ಆನಂತರ ಭೀಷ್ಮನ ಸಲಹೆಯಂತೆ ಧೃತರಾಷ್ಟ್ರ ಪಂಚಮಹಾಯಜ್ಞಗಳನ್ನು ಮಾಡಿ ಪಾಂಡು ಗೆದ್ದಿದ್ದ ಸಂಪತ್ತನ್ನ ಬಡಬಗ್ಗರಿಗೆ ದಾನ ಮಾಡಿದ. ಇದಾದ ಸ್ವಲ್ಪ ದಿನಗಳ ನಂತರ ಪಾಂಡು ಹಿರಿಯರ ಅಪ್ಪಣೆ ಪಡೆದು ತನ್ನ ಪತ್ನಿಯರ ಜೊತೆಗೆ ವನವಿಹಾರಕ್ಕೆ ಹೊರಟ. ಮನೋಹರವಾದಂಥ ಹಿಮವತ್ ಪರ್ವತದ ದಕ್ಷಿಣ ಭಾಗದ ತಪ್ಪಲಿನ ವಿಶಾಲ ವೃಕ್ಷಗಳ ಆಶ್ರಯದಲ್ಲಿ ಸುಂದರವಾದ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡ. ಕಾಡಿನಲ್ಲಿ ಓಡಾಡುತ್ತಾ, ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಉಲ್ಲಾಸದಿಂದ ಕಾಲ ಕಳೀತಾ ಇದ್ದ. ಒಂದು ದಿನ ಪಾಂಡು ಬೇಟೆಯಾಡಲು ಹೋದಾಗ ಜಿಂಕೆಗಳ ಸಮೂಹವನ್ನು ಕಂಡ. ಅದರಲ್ಲಿ ಒಂದು ಜಿಂಕೆಗೆ ಗುರಿಯಿಟ್ಟು ಬಾಣ ಬಿಟ್ಟ. ಆದರೆ ದುರ್ದೈವ, ಕಿಂದಮ ಅನ್ನುವಂಥ ಋಷಿ ಮತ್ತು ಅವನ ಪತ್ನಿ ಜಿಂಕೆ ರೂಪವನ್ನು ಧರಿಸಿ ಆ ಸಮೂಹದಲ್ಲಿ ಅಡ್ಡಾಡ್ತಾ ಇದ್ರು. ಪಾಂಡು ಬಿಟ್ಟಂಥ ಬಾಣ ಜಿಂಕೆಯ ರೂಪದಲ್ಲಿದ್ದಂಥ ಕಿಂದಮನಿಗೆ ಚುಚ್ಚಿತು. ಕಿಂದಮ ರಕ್ತಕಾರಿ ಒದ್ದಾಡುತ್ತಾ ಪಾಂಡುವನ್ನು ನೋಡಿ, ಅಯ್ಯ, ನಾವು ಪತಿಪತ್ನಿಯರು ಒಟ್ಟಿಗೆ ಆನಂದದಿಂದ ಇರುವಾಗ ನೀನು ನನ್ನನ್ನು ಕೊಂದಿದ್ದೀಯಲ್ಲ, ನಿನ್ನ ಮರಣವು ಹೀಗೆ ಬರಲಿ ಅಂತ ಶಾಪ ಕೊಟ್ಟು ಪ್ರಾಣ ಬಿಟ್ಟ. ತಿಳಿಯದೆ ತಾನು ಮಾಡದಂಥ ತಪ್ಪಿಗಾಗಿ ಪಾಂಡು ಬಹಳಷ್ಟು ಪಶ್ಚಾತ್ತಾಪಪಟ್ಟ. ಜೀವನದಲ್ಲೇ ಬೇಸರಗೊಂಡು ಹಸ್ತಿನಾವತಿಗೂ ಹೋಗದೆ ಪತ್ನಿಯರೊಡನೆ ಕಾಡಿನಲ್ಲೇ ಇದ್ದುಬಿಟ್ಟ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಪಾಂಡುವಿಗೆ ಆ ಕಿಂದಮನ ಶಾಪವನ್ನು ಮರೆಯೋದಕ್ಕಾಗಲಿಲ್ಲ. ಅಯ್ಯೋ, ಹಸ್ತಿನಾವತಿಗೆ ಮುಂದೆ ಯಾರ ದಿಕ್ಕು? ನನ್ನ ನಂತರ ರಾಜ್ಯ ಆಳೋದಕ್ಕೆ ಮಕ್ಕಳೇ ಇಲ್ವಲ್ಲ ಅಂತ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದ್ದ. ಒಮ್ಮೆ ಯಾವುದೋ ಮಾತಿನ ನಡುವೆ ಕುಂತಿ ತಾನು ಚಿಕ್ಕವಳಾಗಿದ್ದಾಗ ದೂರ್ವಾಸರು ತನಗೆ ನೀಡಿದ ವರಗಳ ಬಗ್ಗೆ ತಿಳಿಸಿದ್ಲು. ಅದನ್ನು ಕೇಳಿ ಪಾಂಡುವಿಗೆ ಬಹಳ ಉತ್ಸಾಹ ಮೂಡಿತು. ಅವನು, ಕುಂತಿ, ದೂರ್ವಾಸರು ನಿನಗೆ ಹೇಳಿಕೊಟ್ಟಿರುವಂಥ ಮಂತ್ರದಿಂದ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ಮಕ್ಕಳನ್ನು ಪಡೆ ಅಂತ ಹೇಳಿದ. ಕುಂತಿ ಅದಕ್ಕೆ ಒಪ್ಪಿದ್ಲು. ಮೊದಲಿಗೆ ಮಹಾಧಾರ್ಮಿಕನಾದ ಮಗನನ್ನು ಪಡಿಬೇಕು ಅಂತ ಹೇಳಿ ಪಾಂಡು ಅಪೇಕ್ಷೆ ಮಾಡಿದ. ಅದರಂತೆ ಕುಂತಿ ಧರ್ಮ ದೇವತೆಯಾದ ಯಮನನ್ನ ಕುರಿತು ಪ್ರಾರ್ಥನೆ ಮಾಡಿದ್ಲು. ಯಮ ಪ್ರತ್ಯಕ್ಷನಾಗಿ ಕುಂತಿಗೆ ಅನುಗ್ರಹ ಮಾಡಿದ. ಅಶ್ವಯುಜ ಪಂಚಮಿಯಂದು ಮಧ್ಯಾಹ್ನ ಸೂರ್ಯನು ಜಗತ್ತನ್ನು ಬೆಳಗ್ತಿದ್ದಾಗ ಜ್ಯೇಷ್ಠ ನಕ್ಷತ್ರದಲ್ಲಿ ಕುಂತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಿಗೆ ಯುಧಿಷ್ಠಿರ ಅಂತ ಹೆಸರಿಟ್ರು. ಕೆಲ ಕಾಲದ ನಂತರ ಪಾಂಡು, ಕುಂತಿ, ಈ ಸಲ ಒಬ್ಬ ಮಹಾಬಲಶಾಲಿಯಾದ ಮಗನನ್ನು ಪಡೆ. ಅದಕ್ಕಾಗಿ ಬಲಿಷ್ಠರಲ್ಲಿ ಅತ್ಯಂತ ಶ್ರೇಷ್ಠನಾದವನು, ಮರುತ್ತುಗಳಲ್ಲಿ ಜ್ಯೇಷ್ಠನೂ ಆದಂಥ ವಾಯುದೇವನನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿದ. ಕುಂತಿ ವಾಯುದೇವನಾದ ಮರುತನನ್ನ ಭಕ್ತಿಯಿಂದ ಆರಾಧನೆ ಮಾಡಿದ್ಲು. ವಾಯು ಅವಳಿಗೊಬ್ಬ ಪುತ್ರನನ್ನು ಅನುಗ್ರಹಿಸಿದ. ಶ್ರಾವಣ ಕೃಷ್ಣ ತ್ರಯೋದಶಿಯಂದು ಮಖಾ ನಕ್ಷತ್ರದಲ್ಲಿ ಹುಟ್ಟಿದ ಈ ಮಗುವನ್ನ ಭೀಮ ಅಂತ ಕರೆದರು. ಒಂದು ದಿನ ಕುಂತಿ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಒಂದು ಶಿಖರದ ಮೇಲೆ ಕುಳಿತಿದ್ದಾಳೆ. ಆಗ ಅಲ್ಲಿಗೊಂದು ಕ್ರೂರ ಪ್ರಾಣಿ ಬಂತು. ಕುಂತಿ ಗಾಬರಿಯಿಂದ ಥಟ್ಟನೆ ಮೇಲೆದ್ಲು. ಆ ತೊಡೆ ಮೇಲೆ ಮಲ್ಕೊಂಡಿತ್ತಲ್ಲ ಶಿಶು ಶಿಖರದಿಂದ ಕೆಳಗೆ ಬಿದ್ದುಬಿಡ್ತು. ಕುಂತಿ ಅಯ್ಯೋ ಅಂತ ಕಿರಿಚಿಕೊಂಡು ಸರಸರನ ಕೆಳಗಿಳಿದು ಬಂದು ನೋಡ್ತಾಳೆ. ಮಗು ಕೈಕಾಲು ಬಡಿತಾ ಕಿಲಕಿಲ ನಗ್ತಾ ಕೂತಿದೆ. ಮಗು ಬಿದ್ದು ಬಂಡೆ ಇತ್ತಲ್ಲ, ಅದು ಮಾತ್ರ ಒಡೆದು ಚೂರ್ ಚೂರಾಗಿ ಹೋಗಿದೆ. ಮಗು ಆಗಿದ್ದಾಗಲೇ ಅಂಥ ದೈತ್ಯ ಶಕ್ತಿಯನ್ನು ಹೊಂದಿದಂಥವನು ಆ ಭೀಮ.
ಮುಂದೆ ಪಾಂಡು ದೇವತೆಗಳ ರಾಜನಾದಂಥ ಇಂದ್ರನ ಅನುಗ್ರಹ ಪಡ್ಕೋ, ಅವನಂಥ ಪರಾಕ್ರಮಿಯಾದ ಪುತ್ರನನ್ನು ಪಡೆ ಅಂತ ಕುಂತಿಯನ್ನು ಪ್ರೇರೇಪಣೆ ಮಾಡಿದ. ಅಂತೆ ಕುಂತಿ ದೇವೇಂದ್ರನ ಸ್ತೋತ್ರ ಮಾಡಿ ಬರಮಾಡಿಕೊಂಡ್ಲು. ಅವನ ಅನುಗ್ರಹದಿಂದ ಫಾಲ್ಗುಣ ಮಾಸದಲ್ಲಿ ಫಲ್ಗುಣಿ ನಕ್ಷತ್ರದಲ್ಲಿ ಅಪ್ರತಿಮ ವೀರ ಅಜೇಯನಾದಂಥ ಮಗನನ್ನು ಪಡೆದ್ಲು. ಅವನಿಗೆ ಅರ್ಜುನ ಅಂತ ಹೆಸರಿಟ್ರು. ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಅವನು ಫಾಲ್ಗುಣ ಅಂತ ಕೂಡ ಕರೆದ್ರು. ಕುಂತಿಗೆ ಮಕ್ಕಳಾದದ್ದನ್ನು ಕಂಡು ಮಾದ್ರಿಗೂ ಮಕ್ಕಳನ್ನು ಪಡೆಯುವಂಥ ಅಪೇಕ್ಷೆ ಆಯಿತು. ಕುಂತಿ ದೂರ್ವಾಸರು ತನಗೆ ಕೊಟ್ಟಿದ್ದಂಥ ಮಂತ್ರವನ್ನ ಮಾದ್ರಿಗೆ ಉಪದೇಶ ಮಾಡಿದ್ಲು. ಮಾದ್ರಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಬರಮಾಡಿಕೊಂಡ್ಲು. ಅವರ ಆಶೀರ್ವಾದದಿಂದ ಅತ್ಯಂತ ರೂಪಸಂಪನ್ನರಾದ ಅವಳಿ ಜವಳಿ ಮಕ್ಕಳನ್ನು ಹತ್ಲು. ಇವರಿಗೆ ನಕುಲ, ಸಹದೇವ ಅಂತ ಹೆಸರಿಟ್ರು. ಪಾಂಡುರಾಜನ ಈ 5 ಮಕ್ಕಳೇ ಪಾಂಡವರು. ಕಾಡಿನಲ್ಲಿ ಕುಂತಿ ಭೀಮನಿಗೆ ಜನ್ಮ ಕೊಟ್ಟ 10 ದಿವಸಗಳ ನಂತರ ಹಸ್ತಿನಾವತಿಯೊಳಗೆ ಗಾಂಧಾರಿ ಒಂದು ದೊಡ್ಡ ಮಾಂಸದ ಮುದ್ದೆಯನ್ನು ಹಡೆದ್ಲು. ಎಲ್ಲರೂ ಇದೇನು ಅಂತ ಆಶ್ಚರ್ಯದಿಂದ ನೋಡುವಾಗ ಆ ಮುದ್ದೆ ಕೆಳಗಡೆ ಬಿದ್ದು 101 ಚೂರುಗಳಾಗ್ಬಿಡ್ತು. ಆಗ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದರು. ಆ ಮಾಂಸದ ಚೂರುಗಳಲ್ಲಿ ಜೀವಾಣುಗಳಿದ್ದಾವನ್ನು ಗಮನಿಸಿ ಅದನ್ನು ರಕ್ಷಣೆ ಮಾಡಬೇಕು ಅಂತ ತಿಳಿಸಿದರು. ಅದರಂತೆ 101 ತುಪ್ಪದ ಗಡಿಗೆಗಳನ್ನು ತರಿಸಿ ಅವುಗಳಲ್ಲಿ ಈ ಚೂರುಗಳನ್ನಿಟ್ಟರು. ಅನೇಕ ದಿನಗಳ ನಂತರ ಈ ಚೂರುಗಳೆಲ್ಲ ಒಂದೊಂದಾಗಿ ಮಕ್ಕಳಾಗಿ ರೂಪುಗೊಂಡವು. ಇವರೇ ದುರ್ಯೋಧನ, ದುಶ್ಯಾಸನ ಇತ್ಯಾದಿ 100 ಗಂಡು ಮಕ್ಕಳು ಮತ್ತು ದುಶ್ಯಲೆ ಎಂಬ ಹೆಣ್ಮಗಳು. ಧೃತರಾಷ್ಟ್ರನ ಈ ಮಕ್ಕಳೇ ಪ್ರಸಿದ್ಧರಾದ ಕೌರವರು. ಮುಂದೆ ಧೃತರಾಷ್ಟ್ರನ ಇನ್ನೊಬ್ಬ ಪತ್ನಿ ಯುಯುತ್ಸು ಎಂಬ ಮಗನನ್ನು ಹಡೆದ್ಲು. ವಿದುರನು ಸಹ ನೀತಿವಂತರಾದ ಅನೇಕ ಮಕ್ಕಳನ್ನು ಪಡೆದ. ಹೀಗೆ ಕುರು ವಂಶಾಭಿವೃದ್ಧಿ ಆದದ್ದನ್ನು ಕಂಡು ಎಲ್ಲರೂ ಸಂತೋಷಕೊಂಡರು. ಪಾಂಡುರಾಜನಿಗೆ ತನ್ನ ಮಕ್ಕಳ ಆಟಪಾಠಗಳನ್ನು ಕಂಡು ಅತ್ಯಂತ ಸಂತೋಷ ಆಗಿತ್ತು. ದೇವಾಂಶರಾದ ತನ್ನ ಮಕ್ಕಳಿಂದ ಕುರುವಂಶ ಬೆಳಗ್ತದೆ ಅಂತ ಅವನು ಸಂತೋಷಪಟ್ಟ. ಇಷ್ಟೆಲ್ಲ ಸಂಭ್ರಮಗಳ ನಡುವೆ ಕೂಡ ಅವನು ಆ ಕಿಂದಮ ಋಷಿಯ ಶಾಪವನ್ನು ಮರೆತಿರಲಿಲ್ಲ. ಯಾವಾಗಲೂ ಪತ್ನಿಯರಿಂದ ದೂರ ಇರ್ತಿದ್ದ. ಆದರೂ ಮಚಾತುರ್ಯದಿಂದ ಅವನು ಮಾದ್ರಿ ಒಟ್ಟಿಗೆ ಸೇರಿದರು. ಕೂಡಲೇ ಪಾಂಡು ಮರಣ ಹೊಂದಿಬಿಟ್ಟ. ಪಾಂಡುವಿನ ಮರಣದಿಂದ ಕುಂತಿ ಮಾದ್ರಿಯರು ದಿಗ್ಭ್ರಾಂತರಾಗಿ ಹೋದರು. ಪಾಂಡುವಿನ ಸಾವಿಗೆ ತಾನೇ ಕಾರಣ ಆದೆ ಅಂತ ಮಾದ್ರಿ ಪರಿಪರಿಯಾಗಿ ಹಲ್ಲುಬಿದ್ಲು. ಯಾರೆಷ್ಟೇ ಬೇಡ ಅಂದರೂ ಕೇಳದೆ ಅವಳು ಧಗಧಗನೆ ಉರಿತಿದ್ದಂಥ ಪಾಂಡುರಾಜನ ಚಿತೆಗೆ ಹಾರಿ ತನ್ನ ಪ್ರಾಣ ಬಿಟ್ಲು. ಕುಂತಿಗಂತೂ ದಿಕ್ಕೇ ತೋಚಲಿಲ್ಲ. ಮೌನವಾಗಿ ಅಳ್ತಾ 5 ಮಕ್ಕಳನ್ನು ಅಪ್ಪಿಕೊಂಡು ಕುಳಿತುಬಿಟ್ಲು. ಆಗ ಅಲ್ಲಿ ಋಷಿಮನಿಗಳು ಸಮಾಧಾನ ಮಾಡಿ ಅವಳನ್ನ ಮಕ್ಕಳನ್ನ ಹಸ್ತನಾವತಿ ಕರೆದುಕೊಂಡು ಬಂದರು. ಪಾಂಡುವಿನ ಮರಣದ ಸುದ್ದಿಯನ್ನು ಕೇಳಿ ಭೀಷ್ಮಾದಿಗಳಿಗೆ ತೀರ ದುಃಖ ಆಯಿತು. ಅವರು ಕಂಬನಿ ದುಂಬಿ ಕುಂತಿಯನ್ನ ಪಾಂಡುರಾಜನ ಮಕ್ಕಳನ್ನ ಬರಮಾಡಿಕೊಂಡ್ರು.